ಭಗವಂತ, ಇಲ್ಲಿವರೆಗೂ ಆಗಿರೋ ಘಟನೆಗಳಿಂದ ನಾನು ಉಸಿರುಗಟ್ಟಿಸಿ ಜೀವ ಪತರಗೊಟ್ಟು ಬೆದರಿ ಬೆಂಡಾಗಿ ಹೋಗಿ ಇದೂ ಒಂದು ಬದುಕೆ ಅಂತ ಅನ್ನಿಸ್ಬಿಟ್ಟಿದೆ. ಏನೇ ಆದರೂ ನೀನು ಮಾತ್ರ ಕೈ ಜೋಡ್ಸಕ್ ಬರ್ತಾ ಇಲ್ಲ. ಆದರೂ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಶ್ರೇಷ್ಠವಾದ ಕುಂಕುಮ. ಈ ಕುಂಕುಮನ ಒಂದು ಪಟ್ಟಣದಲ್ಲಿ ಕಟ್ಕೊಂಡು ಹೋಗ್ತೀನಿ. ಅಪ್ಪಿ ತಪ್ಪಿ ಯಾವುದಾದ್ರೂ ದೆವ್ವನೋ ಭೂತಾನೋ ಅಡ್ಡ ಬಂದ್ರೆ ಟಕ್ಕಂತ ಈ ಕುಂಕುಮ ಇಟ್ಬಿಡ್ತೀನಿ. ಆಗ ಭೂತ ಗೋತ ಆಗ್ಬಿಡುತ್ತೆ. ನೀನೇ ಕಾಪಾಡಬೇಕು. ಭಗವಂತ, ನಿನ್ನನ್ನೇ ನಂಬಿದ್ದೀನಿ. ಯಾರಿಗೂ ಗೊತ್ತಾಗ್ದಂಗೆ ಈ ಕುಂಕುಮನ ಹಣೆಗಿಟ್ಬಿಡ್ತೀನಿ. ಯಾಕೆಂದ್ರೆ ಇದು ಜೀವನದ ಪ್ರಶ್ನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿನ ಮಾಂಗಲ್ಯದ ಪ್ರಶ್ನೆ. ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ನನ್ನ ಮಗ ಇನ್ಯಾವಳಿಗೋ ಕುಂಕುಮ ಹಚ್ಚಿ ಮದುವೆ ಆಗೋಕೆ ಹೋಗ್ತಿದ್ದೀನಲ್ಲಪ್ಪ. ಅಯ್ಯೋ, ಇವನಿಗೇನು ಬಂತಪ್ಪ? ಹಾಂ, ಅಮ್ಮ ಗಿರಿಜಾ, ಗಿರಿಜಾ, ಏನಾಯ್ತು ಮಾವ? ನೀನು ಅನುಮಾನ ಪಟ್ಟಾಗೆ ಶಿವು ಬದಲಾಗಿರೋದು ನಿಜ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಗೆಳೆಯ ಲವ್ವೇ ಹೀಗಯ್ಯ. ಏನಿದು ಟೋಟಲ್ ಫ್ಯಾಮಿಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ರೌಂಡ್ ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ? ಎನಿವೇಸ್, ನನಗೆ ಆಫೀಸಿಗೆ ಟೈಮ್ ಆಯಿತು, ಬರಲಾ? ನಿಂತ್ಕೊಳ್ಳ. ಎಲ್ಲಿಗೆ ಹೋಗ್ತಿದ್ಯಾ? ಆಫೀಸ್ಗೆ. ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿರೋದು ಸುಳ್ಳು ಅಂತ ನಮಗೂ ಗೊತ್ತು. ಏನ ಮಗ ನೋಡ್ತೀಯಾ? ನಿಜ ಮಗಳು, ಇಲ್ಲ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗು. ಏನಪ್ಪ ನೀನು ಇದಕ್ಕಿದಂಗೆ ಒಳ್ಳೆ ಮಕ್ಕಳ ತರ ಕೇಳ್ತಾ ಇದೆಯಾ? ಸರಿ, ಮಕ್ಕಳು ನಾವೇ ಕೇಳ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗು. ಮುಚ್ಚಪ್ಪಾಯ್, ಯಾರು ನಿಂಗೆ ಹಾಕೊಟ್ಟಿರೋದು? ಏ ಗಿರಿ, ಏನೇ ಇದೆಲ್ಲ? ನಾನೇ ರೀ ಹಾಕೊಟ್ಟಿದ್ದು. ನೀವು ಎಲ್ಲಿಗೆ ಹೋಗ್ತಿರೋ ನಾವು ಅಲ್ಲಿಗೆ ಬರ್ತೀವಿ. ನಿಮ್ಮನ್ನ ಮಾತ್ರ ಒಬ್ಬರೇ ಎಲ್ಗೂ ಕಳ್ಸಲ್ಲ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವೆಲ್ಲ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿಮಗೆ? ಈಗೇನು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅದು ಗೊತ್ತಾಗಬೇಕಲ್ವ ನಿಮಗೆ? ಆದರೆ ಈಗ ಹೇಳೋಕ್ಕಾಗಲ್ಲ, ಇನ್ನೊಂದು ದಿನ ಕಳಿಬೇಕು. ಅಲ್ಲಿವರೆಗೂ ದಯವಿಟ್ಟು ನನಗೆ ಯಾರು ಈ ಥರ ಹಾವಳಿ ಕೊಡಬೇಡಿ. ಇವತ್ತು ನೀವು ಕುಂಕುಮ ಹಚ್ಚಿ ಮದುವೆ ಆಗ್ತೀರಾ, ನಾಳೆ ನಾನೇನ್ರಿ ಮಾಡಲಿ? ಮದುವೆ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಮದುವೆ ಅಂತೆ ಮದುವೆ? ನೋಡಿ, ಇಲ್ದೇ ಇರೋ ಆಲೋಚನೆ ಎಲ್ಲ ಮಾಡಿ ಮನಸ್ಸನ್ನ ಕೊಚ್ಚೆ ಮಾಡ್ಕೋಬೇಡಿ. ನನ್ನ ಟೈಮ್ ಆಯ್ತು, ನಾನು ಆಫೀಸ್ಗೆ ಹೋಗ್ತೀನಿ. ಯಾರಾದ್ರೂ ನನ್ನ ತಡೆಯಕ್ಕೆ ಪ್ರಯತ್ನ ಪಟ್ರೆ ನಾನು ಅವ್ರನ್ನ ತಡಿಬೇಕಾಗುತ್ತೆ ಅಷ್ಟೇ. ಅಯ್ಯೋ ಅಯ್ಯೋ ದೇವ್ರೆ. ಅಮ್ಮ, ಈಗ ಏನಮ್ಮ ಮಾಡೋದು? ಮಾವ, ಒಬ್ಬ ಮನುಷ್ಯ ಒಳ್ಳೇದೇ ಮಾಡಲಿ ಕೆಟ್ಟದೇ ಮಾಡಲಿ ಅವ್ನ ಫ್ರೆಂಡಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರವ ಫ್ರೆಂಡು? ಬಾಬು. ಯಾವ ಬಾಬು? ಅವ್ನು ಬಂದು ಏನು ಮಾಡ್ತಾರೆ? ಇವ್ರನ್ನ ಫಾಲೋ ಮಾಡಿ ಇವ್ರ ಬಂಡವಾಳನ ಬಯಲು ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ನನ್ನ ನೋಡಕ್ ಮಾತ್ರ ಬರ್ತಾ ಇಲ್ಲ ಅಲ್ವಾ ನೀನು ಭಗವಂತ? ನನಗೆ ಗೊತ್ತು, ಈ ಭೂಮಿಗೆ ಉರ್ಸಕ್ಕೆ ಅಂತಾನೆ ಬಂದಿದೆ ನೀನು. ಅಂತೂ ಇಂತೂ ಒಂದು ರಾತ್ರಿ ಕಳೆದೋಯ್ತು, ಇನ್ನೂ 2 ರಾತ್ರಿ ಬಾಕಿ ಇದೆ. ಈ 2 ರಾತ್ರಿ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಟಿವಿಲಿ ಏನಂತ ಬರುತ್ತೆ ಗೊತ್ತಾ? ಯೋಗ ಪ್ರಸಾದನ ಮೊದಲ ರಾತ್ರಿ ಹಾಗಿತ್ತು, 2ನೇ ರಾತ್ರಿ ಹೀಗಿತ್ತು, 3ನೇ ರಾತ್ರಿ ಹೀಗೆಲ್ಲ ಆಗೋಯ್ತು ಅಂತ ಬರಲ್ವಾ? ಬರಲ್ವಾ? ಹುಡುಗನ ಇಲ್ಲ ದೇವನ? ದೇವನ ಇರಬೇಕು. ನಿನ್ನೆ ಯಾಮರಿರೋದು ಸಾಕು. ಇದೇನಾದ್ರೂ ಆಗ್ಲಿ, ಓಡೋಗ್ಬಿಡ್ತೀನಿ, ಓಡೋಗ್ಬಿಡ್ತೀನಿ. ಪಾಯ್ಸನ್ನು ಅಂದ್ರೆ ಇವನು ಸತ್ತಿರೋನಲ್ಲ, ಸಹಾಯಕ್ಕೆ ಬಂದಿರೋನು. ನಮ್ಗೆ ಹಾಕ್ಬೇಕು ಚಾಲೆಂಜು ಗಿಲೆಂಜು, ಓಡೋಗ್ಬಿಡ್ತೀನಿ. ಅಯ್ಯೋ, ನಾನು ಓಡೋದ್ರೆ
ನನ್ನ ಜೀವ ಉಳಿಯುತ್ತೆ. ಆದರೆ ಇಲ್ಲೊಂದು ಜೀವ ಹೋಗ್ಬಿಡುತ್ತಲ್ಲ, ಇವನ್ನ ಕಾಪಾಡು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಭಗವಂತ, ಪ್ಲೀಸ್ ಸೇವ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಏಯ್, ಯಾರಪ್ಪ ನೀನು? ಯಾಕೆ ಸಹಾಯಕ್ಕೆ ಬಂದಿದ್ಯಾ? ಬಾಳೆಗೆ ಒಂದೇ ಕೊನೆ, ಮನುಷ್ಯಂಗೆ ಒಂದೇ ಕೊನೆ. ದಿನ ಸತ್ತೋರ್ ಮಾತ್ರ ಬದುಕಿರೋದು. ಒಂದ್ಸಲ ಸತ್ತೋರು ಶಾಶ್ವತವಾಗಿ ಬದುಕಿರ್ತಾರೆ ಸರ್. ಕನ್ನಡದಲ್ಲಿ ಎಮ್ಮೆ ಮಾಡಿರೋ ತರ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ಏಯ್, ಯಾರಪ್ಪ ನೀನು? ಯಾಕೆ ಸಹಾಯಕ್ಕೆ ಬಂದಿದ್ಯಾ? ನನ್ನ ಹುಡುಗಿ ಕೈ ಕೊಟ್ಟು ನನಗೆ ಮೋಸ ಮಾಡ್ಬಿಟ್ಲು ಸರ್, ಮೋಸ ಮಾಡ್ಬಿಟ್ಲು. ಮೋಸ ಮಾಡ್ಬಿಡ್ಲ? ಜುಜ್ಬಿ ಹುಡುಗಿಗೋಸ್ಕರ ಸಹಾಯಕ್ಕೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲಯ್ಯ, ನಿಮ್ ತಂದೆ ತಾಯಿ ಮುಖ ನೆನ್ಸ್ಕೊಳಯ್ಯ. ನೀನ್ ಸತ್ರೆ ಪಾಪ ಅವ್ರಿಗೆಷ್ಟು ನೋವಾಗಲ್ಲ. ಪ್ರೇಮಿಯಾಗು, ಪಾಗಲ್ ಪ್ರೇಮಿ ಆಗ್ಬೇಡ. ಅರನ್ನ ಅಂತ ಹೇಳ್ಬಿಟ್ರೆ ಸಾಕು, ಅರಳೋಗ್ಬಿಡ್ತೀರಾ ನೀವು. ಅದೇ ನೀವು ಹುಟ್ಟಾಗಿಂದ ನಿಮ್ಗೆ ತುತ್ತಿಟ್ಟು ನಿಮ್ಮನ್ನ ಸಾಕಿ ಬೆಳೆಸಿದ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ನಿಮ್ ಕಣ್ಣು ಕಾಣಿಸಲ್ವಾ? ಏಯ್, ತೆಗೆದು ಬಿಸಾಕು ಆ ಬಾಟ್ಲನ್ನ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹೊಡೆದಿರಲ್ಲ, ಹಂಗ್ ಹೊಡಿತೀನಿ ನೋಡು. ನನ್ನ ಹತ್ರ ಟೂಲ್ಸು ಇದೆ. ಬೇಡ ಸರ್, ನನ್ನ ತಂಟೆಗೆ ಬರಬೇಡಿ, ಹೋಗ್ಬಿಡಿ. ಅಯ್ಯೋ, ನಿನ್ನ ಹೋಗ್ತಾ ಇಲ್ಲದೆ ಭಾಷಣ ಇಟ್ಕೊಂಡಿದ್ಯಾ ಸಾಯೋದಕ್ಕೆ ನನಗೆ ಎದುರು ವಾದಿಸ್ತೀಯ? ಏಯ್, ಮರ್ಯಾದೆಯಿಂದ ನಿಮ್ಮ ಮನೆ ಅಡ್ರೆಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ 4 ಬಾರಿಸ್ತೀನಿ ಅಷ್ಟೇ. ಬೇಡ ಅಂತ ಹೇಳ್ತಿದ್ದಾನೆ, ಬಿಟ್ಬಿಡಿ ಸರ್. 4 ದಿನ ಅನ್ನ ನೀರು ಬಿಟ್ರೆ ಪ್ರೀತಿ ದೊಡ್ಡ ಇಲ್ಲ ಹಸಿವು ದೊಡ್ಡ ಅಂತ ನಿನಗೆ ಗೊತ್ತಾಗುತ್ತೆ. ಐ ಹೇಳು. ನಾನು ಎಲ್ಲಿರೋದು ಅಂತ ಹೇಳ್ಬೇಕೇನೋ? ಈ ಗೋರಿನೇ ನನ್ ಮನೆ. ಬರ್ತೀಯಾ? ಬಾರೋ ಬಾರೋ. ಬೇಡ ಬೇಡ ಬೇಡ, ನಿನ್ನೆ ತರನೇ ಇವತ್ತು ಯಾಮಾರ್ಬಿಟ್ಟಲ್ಲಪ್ಪ. ತಪ್ಪಾಯ್ತು, ನಮ್ಗೆ ಕ್ಷಮಿಸ್ಬಿಡು, ಇರ್ಲಾರ್ದೆ ಇರ್ವೇ ಬಿಟ್ಕೊಂಡಂಗೆ, ಇರ್ಲಾರ್ದೆ ಚಾಲೆಂಜ್ ಮಾಡ್ಬಿಟ್ಟೆ. ಮನುಷ್ಯರನ್ನ ಮೇಂಟೈನ್ ಮಾಡೋದು ಈಸಿ, ಆದ್ರೆ ಈ ದೆವ್ವಗಳನ್ನ ಮೇಂಟೈನ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಯಾವ ಟೈಮಲ್ಲಿ, ಯಾವ ಗೆಟಪ್ ಅಲ್ಲಿ, ಯಾವ ತರ ಈ ಬೂತ್ಗಳು ಬಂದು ಅವಳಿಗೆ ಕೊಡುತ್ತೋ ಗೊತ್ತೇ ಆಗ್ತಾ ಇಲ್ಲ. ಇನ್ನು 2 ರಾತ್ರಿಗಳು ಈ ಬೂತ್ಗಳಿಂದ ನನ್ನನ್ನ ನಾನು ಹೆಂಗಪ್ಪ ಕಾಪಾಡ್ಕೊಳ್ಳಿ? ಏನು ಫ್ಲಾಶ್ ಆಗ್ತಾ ಇಲ್ವೇ? ರೋಬೋ ಪಿಕ್ಚರ್ ಅಲ್ಲಿ ಕೆಟ್ಟ ರೋಬೋನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೈಂಟಿಸ್ಟು ಬ್ಲ್ಯಾಕ್ ಶೀಪ್ ತರ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ನಾನು ಹಂಗೆ ಒಳಗೆ ಸೇರ್ಕೊಂಡ್ಬಿಟ್ರೆ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಹೆಂಗ್ ಸೇರ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ಐಡಿಯಾ ಈಗ ಯಾವ್ದಾದ್ರೂ ದೆವ್ವ ನನ್ನ ನಾನು ನೋಡಿದ್ರೆ ಗಡ ಗಡ ನಡಗಿ ಓಡೋಗುತ್ತೆ. ಇಲ್ಲಾಂದ್ರೆ ನಾನು ಅವ್ರ ಫ್ರೆಂಡು ಅಂತ ತಿಳ್ಕೊಂಡು ಹಾಯ್ ಹೌ ಆರ್ ಯು ಫೈನ್ ಥ್ಯಾಂಕ್ ಯು ಬಾಯ್ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಅವುಗಳು ಹಾಗೆ ಮಾಡೋಕೆ ಮುಂಚೆ ನನ್ನನ್ನು ನಾನೇ ನೋಡ್ಕೋಬೇಕು, ನಾನು ಹೇಗಿದ್ದೀನಿ ಅಂತ. ಅಯ್ಯಪ್ಪ, ಸೆಲ್ಫಿಲ್ ನನ್ನನ್ನು ನಾನೇ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ನಾ ದೆವ್ವಗಳಿಗೆ ಭಯ ಆಗೋದ್ರಲ್ಲಿ ಡೌಟೇ ಇಲ್ಲ. ದಿಸ್ ಈಸ್ ಕಾಲ್ಡ್ ಮೇಕ್ ಇನ್ ಇಂಡಿಯಾ. ಓಡಿ ಓಡಿ ಸುಸ್ತಾಯ್ತು, ಮಾತಾಡಿ ಮಾತಾಡಿ ಹಸುವಾಯ್ತು. ಹಾಯ್, ಅಯ್ಯೋ ಅಯ್ಯೋ, ಏನ್ ಜನ್ಮನಪ್ಪ ಇದು. ಆಟೋ ನೋಡಿದ ತಕ್ಷಣ ಕಾಲು ನೋವು ಬರುತ್ತೆ, ಎಳ್ನೀರು ನೋಡಿದ ತಕ್ಷಣ ದಾಹ ಆಗುತ್ತೆ, ಊಟ ನೋಡಿದ ತಕ್ಷಣ
ಹಸಿವು ಜಾಸ್ತಿ ಆಗುತ್ತೆ. ಆದ್ರೆ ಇಟ್ಟು ಎಡೆ ಇದನ್ನ ಹೆಂಗ್ ತಿನ್ನೋದು? ಸತ್ತೋರೇನು ಎದ್ ಬಂದು ಊಟ ಮಾಡ್ತಾರ, ಅಥವಾ ಗಾಳಿಯಲ್ಲಿ ಹಾರಾಡ್ತಾ ಇರೋ ಆತ್ಮಗಳೇನ್ ಬಂದು ಊಟ ಮಾಡುತ್ತಾ? ಏನೇ ಆಗ್ಲಿ ಅನ್ನ ವೇಸ್ಟ್ ಆಗ್ಬಾರ್ದು. ತಿಂದ್ಬಿಡ್ಲಾ ಬೇಡವಾ? ಭಗವಂತ, ಇದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ತುಂಬಾ ಹಸುವಾಗ್ತಿದೆ, ನೀನೇ ಕಾಪಾಡ್ಬೇಕು. ಆಹಾ, ಪುಳಿಯೋಗ್ರೆ. ಚಿತ್ರಾನ್ನ. ಅಬ್ಬಾ, ಅನ್ನದಾತು ಸುಖೀ ಭವ. ಥ್ಯಾಂಕ್ ಯು. ನಿಂತ್ಕೊಳ್ಳ. ಹಾಯ್ ಡ್ಯೂಡ್. ಹಾಯ್. ಹೇ, ನಾನು ನಿಂತರನೇ ದೇವ. ನೀನ್ ವೈಟ್ ಅಂಡ್ ವೈಟು, ನಾನು ಪ್ಯಾಂಟು ಸೆಟ್ಟು. ಮುಚ್ಚು ಬಾಯ್. 11 ವರ್ಷದಿಂದ ಇದೇ ಗೋರಿಲಿದ್ದೀನಿ. ನೀನು ಮನುಷ್ಯನ ದೇವನಂತ ನನಗೆ ಗೊತ್ತಾಗಲ್ವಾ? ಬದುಕಿದ್ದಾಗ 3 ಟೈಮ್ ತಿಂತಿದ್ದೆ. ಸತ್ ಮೇಲೆ ನನ್ನ ಫ್ಯಾಮಿಲಿಯವರು ಪಾಪ ನನ್ನ ಮಕ್ಕಳು ವರ್ಷಕ್ಕೆ ಒಂದ್ಸಲ ತಂದು ಕೊಡ್ತಾರೆ. ಆ ಊಟಕ್ಕೋಸ್ಕರನೇ ನಾ ಕಾಯ್ತಾ ಇರ್ತಿದ್ದೆ. ಇವತ್ತೇನೋ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತ ಬರೋದು ಲೇಟ್ ಆಯಿತು. ನಾನು ಬರೋದ್ರೊಳಗೆ ಎಲ್ಲ ಊಟ ತಿನ್ನು ಮುಗಿಸಿದ್ಯಾ? ಕೊಡ ನನ್ನ ಊಟನ. ಅಯ್ಯೋ ಬ್ರದರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತುಂಬಾ ಹಸು ಆಗ್ತಾ ಇತ್ತು ಅಂತ ತಿಂದ್ಬಿಟ್ಟೆ. ನೋಡಿ ನೋಡಿ, ಈ ಟೈಮಲ್ಲಿ ಆಫ್ಲೈನು ಸಿಗಲ್ಲ, ಆನ್ಲೈನಲ್ಲೂ ಸಿಗಲ್ಲ ಆರ್ಡರ್ ಮಾಡೋದಕ್ಕೆ. ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಊಟ ನಾನು ತಿಂದಿದ್ದಕ್ಕೆ. ನನಗಿದೇ ಊಟನೇ ಬೇಕು. ನಮ್ಮ ಊಟನೇ ನನಗೆ ಬೇಕು. ನನ್ನ ಊಟ ನನಗೆ ವಾಪಸ್ ಕೊಡು. ಕೊಡ್ಲಿಲ್ಲ ಅಂದ್ರೆ ಹೊಟ್ಟೆ ಒಳಗೆ ಕೈ ಹಾಕಿ ಎತ್ಕೊಂಡ್ಬಿಡ್ತೀನಿ. ಬ್ರದರ್, ನಿನ್ ಕೈ ಮುಗಿತೀನಿ, ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಏನೋ ತಪ್ಪಾಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ತರ ನೀವು ನಿಂತ ಕಾಲಲ್ಲೇ ಊಟ ತಂದ್ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿ ಅಂತ ಹೋಗ್ಲಿ? ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ಯಾಕಲ್ಲಿ ವರ್ಕೌಟ್ ಆಗ್ತಿದೆಯಲ್ಲ? ಭಗವಂತ, ನಾನು ಊಟ ಕೊಡೋವರೆಗೂ ನಾನು ನಿನ್ ಬೆನ್ನು ಬಿಡಲ್ಲ. ಭಗವಂತ, ಈ ಸ್ಮಶಾನ ಕಾಯೋ ಕೆಲಸದಲ್ಲಿ ನಾನು ಸೋತೆ. ಚಾಲೆಂಜು ವಾಪಸ್. ದಯವಿಟ್ಟು ಈ ಬೇತಾಳದಿಂದ ನನ್ನನ್ನು ಕಾಪಾಡು. ಯೋ ಬಿಡಯ, ಬಿಡಲ್ಲ ಬಿಡಯ, ಬಿಡಲ್ಲ. ಬಿಡಲ್ವಾ? ಈಗ ನಾನು ಓಡೋ ಸ್ಪೀಡ್ಗೆ ನೀನ್ ಹಾರೋಗ್ಲಿಲ್ಲ ಅಂದ್ರೆ ಕೇಳು. ಜೈ ಕಾಳಿಗಮ್ಮ. ಅಲ್ಲ, ಶಿವಪ್ಪುಳ್ದು ಲೊಕೇಶನ್ಗಳೇನೋ ಕರೆಕ್ಟಾಗಿ ತೋರಿಸ್ತದ, ಆದ್ರೆ ಶಿವಪ್ಪುಳ್ನೇ ತೋರಿಸ್ತಲ್ವಲ್ಲ. ಎಲ್ಲಿ ಹೋಗಿರ್ಬೋದು ಶಿವಪ್ಪನು? ಜಾಗಗಳು ನೋಡಿದ್ರೆ ಬೈಗಳಾಯ್ತವಲ್ಲಪ್ಪ ಅವು. ಹೆಣ್ಣು ರೋಡ್ಗಳು ಮಾಲೂರಮ್ಮ, ಕೆಟ್ಟನಮ್ಮ, ಆಕೆಗಳ ಮಾತುಗಳ ಕೇಳ್ಕೊಂಬಂದ್ಬಿಟ್ಟು ಕೆಟ್ಟನೆ ಮಾಲೂರಮ್ಮ. ಯಾಕಡೋ ಶಿವಪ್ಪನೇ, ಶಿವಪ್ಪನೇ, ಹಾ ಯಾರಪ್ಪನೇ ಈ ರೇಂಜಿಗೆ ಬಕ್ಕಂಬತ್ತವ್ರೆ? ಅಯ್ಯೋ ಅಯ್ಯೋ, ನಾನು ಹಣೆ ಬರ್ಬೇ. ಅಯ್ಯೋ, ಶಿವಪ್ಪನು ಏನಿದು ಹಿಂಗ್ ಬಕ್ಕಂಬತ್ತವ್ರೆ? ಯಾರು ಗುರುವನು? ನಾನಿಷ್ಟು ಸ್ಪೀಡಾಗಿ ಓಡ್ತಾ ಇದ್ರು ಹಾರ್ತಾನೆ ಇಲ್ವಲ್ಲ? ನೀನೇನು ಹಾರೋ ಹಳ್ಳಿ ಅವನಾ? ಇಲ್ಲ, ಏರೇ ಹಳ್ಳಿಯವನು. ಅದಕ್ಕೆ ಏರಿ ಕುಂತೀನಿ. ನೀನು ಊಟ ಕೊಡೋವರೆಗೂ ನಾ ಒಂದಿಷ್ಟು ಅಳ್ಳಾಡಲ್ಲ. ಓ ನನ್ನ ಕರ್ಮ, ಈಗೇನ? ಬಾಬು, ಇದು ಶಿವಪ್ಪನಲ್ಲ, ದೇವಪ್ಪನು, ಭೂತಪ್ಪನು ಇದು. ಹಂಗಾದ್ರೆ ಇಷ್ಟು ದಿನ ನಮ್ ಜೋಡಿಸ್ತೆ ಆಫೀಸ್ಗಳಲ್ಲಿ ಕೆಲ್ಸಗಳು ಮಾಡ್ತಿದ್ದು ಶಿವಪ್ಪನಲ್ಲ, ಭೂತಪ್ಪಗಳು. ದೇವಗಳು ನನ್ನ ಅದೇ ಥರ ಬಗ್ಗಿಸ್ಕೊಂಡು ರಕ್ತ ಕಳ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಮಾಲೂರಮ್ಮ? ಕಪಡಮ್ಮ, ಯಾವ ಕಡೆ ಕೊಡೋದು, ಯಾವ ಕಡೆ ಕೊಡೋದು? ಈ ಕಡೆ ಮಸ ನೋಡ್ಕೊಳ್ಳೋ ಬೇಡ, ಪಶ್ಚಿಮಕ್ಕೆ ಬೇಡ, ಮುಳ್ಗೋಗ್ಬಿಡ್ತೀನಿ. ದಕ್ಷಿಣ ನೋಡೇ ಕಾಣಿಸ್ತಾ ಇಲ್ಲ, ಬೇಡ. ಉತ್ತರಕ್ಕೆ ಹೋದ್ರೆ ಉತ್ತರ ಸಿಕ್ಬೋದು. ದೇವುಗಳಿಗೆ ಬೆನ್ನು ತೋರಿಸ್ತಾರೆ ನಮ್ಮ ಅಜ್ಜಿಗಳು. ದೇವುಗಳು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು.
ಅದಕ್ಕೆ ಸೈಡ್ ಸೈಡ್ ನಡ್ಕೊಂಡು ಹೋಗ್ಬಿಡ್ತೀನಿ. ಓಹ್, ನನ್ನ ಕಾಪಾಡೋಕೆ ಅಂತ ಬಂದಿರೋ ಬಾಬು. ಬಾಬು ಏ ಬಾಬು, ಅಲ್ಲ ಗೊತ್ತಮ್ಮನೆ ಎಂ ಬಾಬು. ಇವನಕ್ಕೆ ಹಿಂಗೆ ಹೋಗ್ತಾ ಇದ್ದಾನೆ? ಹಾ ಹಾ, ನನ್ನನ್ನು ಕಾಪಾಡಕ್ಕೆ ಬಂದಿರೋ ಫೈರ್ ಅನ್ಕೊಂಡ್ರೆ ಇವನು ಫ್ಲವರಾ? ಏ ಬಾಬು, ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ಏ ಬಾಬು, ಏ ಬಾಬು, ಏ ಬಾಬು, ಅಲ್ಲ ಗೊತ್ತಮ್ಮನೆ ಎಂ ಬಾಬು. ಏ ಮುಳ್ಕಟ್ಟಮ್ಮ ಬಾಬು, ಮಾಲೂರು ಬಾಬು. ಬುತ್ತಪ್ಪನೆ ನನಗೆ ಜಸ್ಟ್ ಮದುವೆಗಳಾಗೈತೆ ಅಷ್ಟೇ, ಮಕ್ಳುಗಳಾಗಿಲ್ಲ. ನಾನು ಎಂತಿಗಳಿಗೂ ಮಕ್ಳುಗಳಾಗಿ ಬಿಟ್ಬಿಡಪ್ನೆ ಭಯ ಅಂತೀನಿ. ಏ ಬಾಬು, ನಗಲ್ ಮೇಲಿರೋ ಭೂತ ನನಗೆ ಕಾಣಿಸ್ತಾ ಇದೆಯಾ? ಬೂತ್ಗಳೇ ಹೋಗ್ಬಿಟ್ಟು ಬೂತ್ಗಳು ಕಾಣಿಸ್ತಾ ಇದೆಯಾ? ಬೂತ್ಗಳು ಕಾಣಿಸ್ತಾ ಇದೆಯಾ? ನಂಬಿಡ್ತೀನಾ? ನಾ ನಿನಗ್ ಬಿಟ್ಟು ಯಾರಿಗೂ ಕಾಣಲ್ಲ. ನನಗೆ ಊಟ ಕೊಡು, ಇಲ್ಲ ಅಂದ್ರೆ ನಿನ್ ಕಿವಿ ಕೆತ್ತಿ ತಿಂದು ಬಿಡ್ತೀನಿ. ಭೂತ ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ಕೊಂಡು ಕೂತ್ಕೊಳ್ತೀಯ? ಮಾಡ್ತೀನಿ ನಿನಗೆ. ನಗಲ್ ಮೇಲೆ ಭೂತ ಇದೆ, ನಾನು ಗುಮ್ತಾ ಇಲ್ಲ. ಪೊಟ್ಟಗಳು ಶೋಭನು ಮನೇಲಿ ಬರ್ಬೇಕಾದ್ರೆ ದೇವ್ರಗಳಿಂದ ಕುಂಕುಮ ತಗೊಂಬಂದ ಅಂತ ಅತಿಗಳು ಹೇಳಿದ್ ನೆನಪು. ಇದು ಅದೇ ಪೊಟ್ಟಣಗಳಿರ್ಬೇಕು. ಆಗಿದಾಗ್ಲಿ ಎತ್ಕೊಂಡು ಶೋಭನ ಮಕ್ಕಳಿಗೆ ಎತ್ಬಿಡ್ತೀನಿ. ಬಿಡು 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 ಮಧುರಮ್ಮ, ಮಧುರಮ್ಮ ಬಿಡು. ನನ್ನ ನಗಲ್ ಮೇಲೆ ಭೂತ ಮಾಯ ಆಗೋಯ್ತು. ಭೂತ ಇಸ್ ಗಾನ್. ಐ ಆಮ್ ಫ್ರೀ, ಐ ಆಮ್ ಫ್ರೀ. ಏನ್ ಜೋಕ್ಗಳು ಮಾಡ್ತೀಯ ಭೂತಪ್ಪ? ಭೂತ ಇಸ್ ಗಾನ್, ಐ ಆಮ್ ಫ್ರೀ ಅಂದ್ರೆ ನಾನು ನಂಬಿಡ್ತೀನಾ? ಏಯ್ ಬಾಬಾ, ಭೂತ ನಾನಲ್ಲ. ಇಷ್ಟೊತ್ತು ಭೂತ ನನ್ನ ನಗಲ್ ಮೇಲೆ ಕೂತಿತ್ತು. ನಿನ್ ಕೈಲಿದೆಯಲ್ಲ ಕುಂಕುಮ, ಅದನ್ನ ನೆರ್ಚಿದ್ದಕ್ಕೆ ಆ ಭೂತ ಮಾಯ ಆಯ್ತು. ಮತ್ತೇನ್ ಮಕ್ಕಳು? ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು. ಇವತ್ತಿಂದ 3 ದಿನ ರಾತ್ರಿ ನನ್ನ ಪರವಾಗಿ ನೀನ್ ಸ್ಮಶಾನದಲ್ಲಿ ಇದು ಆಗಿದ್ದು. ಸರಿ ಶೋಭನೆ, ಈ ಜಾಗಗಳು ಸರಿ ಇಲ್ಲ. ನಡಿ ಮಕ್ಕಳು ತೊಳ್ಕೊಂಡು ಮನೆಗಳಿಗೆ ಹೋಗ್ಬಿಡೋಣ. ಒಳ್ಳೆ ಒಳ್ಳೆ ಐಡಿಯಾ. ನಡಿ ನಡಿ ನಡಿ. ಅಯ್ಯೋ ಕರ್ಮ, ಇಷ್ಟೇನೋ ಆಗಿದ್ದು. ನಾವೆಲ್ಲ ಏನೇನೋ ಅನ್ಕೊಂಡ್ಬಿಟ್ವಿ. ಎಲ್ಲ ಸಂಧ್ಯಾ ಅವರಿಂದಾನೇ ಆಗಿದ್ದು. ಅಕ್ಕ, ಎದುರುಗಡೆ ಇದ್ದೀನಿ ಅಂತ ತಪ್ಪನ್ನೆಲ್ಲ ಅವ್ರ ಮೇಲೆ ಮಾತ್ರ ಆಗ್ತಿದೆಯಲ್ಲ. ಎಷ್ಟು ಒಳ್ಳೆ ನೀನು. ಇದರಲ್ಲಿ ನಂದು ಪಾಲಿದೆ. ಸಾರಿ ಕಣೆ. ಅಂತೂ ಅರ್ಥ ಆಯ್ತಲ್ಲ ನನ್ನ ಮಗ ದೇವತಾ ಮನುಷ್ಯ ಅಂತ. ಅರ್ಕ ಅಂಕಲ್ಗಳೇ, ಪೇಟ್ರೋಲ್ಗಳು ಹೇಗ್ಲೇರಿದ್ದು. ಏನು ಒಳ್ಳೆ ಈಗ ಎಷ್ಟು ಭಯ ಆಗ್ತದೆ ಗೊತ್ತಾ? ನೋಡು ಕೈ ಹೆಂಗ್ ಶೇಕ್ ಆಗ್ತಾ ಇದೆ. ಏನೇ ಆಗಲಿ ಕರೆಕ್ಟ್ ಟೈಮಿಗೆ ಬಂದು ನನಗೆ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು. ಈಗ ನಾನು ಕರೆಕ್ಟ್ ಟೈಮ್ಗಳಿಗೆ ನಮ್ಮ ಮನೆಗಳಿಗೆ ಹೋಗಿಲ್ಲ ಅಂದ್ರೆ ಕಿರಿಕಿಳಾಗ್ಬಿಡ್ತಾವಪ್ಪ. ನಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳ ಥರನೇ. ಅದೇ ಕಡೆ ನಂಗೆ ಬರ್ತೀನಿ ಅಂತಗಳೇ. ಬಾಯ್ಗಳು. ಆಯ್ತಪ್ಪ. ಸದ್ಯ ಗಿರಿಜಾ, ಅಂತೂ ಏನೂ ತೊಂದರೆ ಆಗಲಿಲ್ವಲ್ಲ? ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ದೇವ್ರ ಕೈ ಮುಗಿದು ಬಿಡಮ್ಮ. ಸರಿ ಮಾಮ. ಅಪ್ಪ ಹೋಗಿ ರೆಸ್ಟ್ ತಗೋ. ಎಂಥ ಎಪಿಸೋಡ್ ಆಗೋಯ್ತು ನನ್ನ ಜೀವನದಲ್ಲಿ. ಎಷ್ಟೇ ಆಗಲಿ ಭಗವಂತನ ಡೈರೆಕ್ಷನ್ ಅಂದರೆ ಸುಮ್ಮನೆನಾ? ಬಯಸಿ ಬಯಸಿ ಪಡೆದ ಪಾತ್ರ ಅಲ್ವಾ ಶಿವಪ್ರಸಾದ್? ಭಗವಂತ, 2 ರಾತ್ರಿ 2 ಹಗಲು ನಾನು ಎಷ್ಟು ಪಾತ್ರಗುಟ್ಟೋಗಿದ್ದೆ ಅಂತ ನನಗೆ ಮಾತ್ರ ಗೊತ್ತು. ಅವಾಗ ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ತಂತ್ರಕ್ಕೆ ಕಾರ್ಯಸಿದ್ಧಿ ಆಗತ್ತಾ? ಇದು ಕಲಿಗಾಲ. ಇಲ್ಲಿ ಎಲ್ಲವೂ ಕಾಲಚಕ್ರದ ತಾಳಕ್ಕೆ ತಕ್ಕಂತೆ ತಿರುಗಬೇಕು. ತಿರುಗಿ ಮರಗಬೇಕು, ಮರುಗಿ ಕರಗಬೇಕು, ಕರಗಿ ಬೆರಗಾಗುವಂತೆ ಬೆಳಿಬೇಕು. ಇದನ್ನು ಧಿಕ್ಕರಿಸಿದವರು ತಂತ್ರಮಂತ್ರದ ಮೊರೆಗೆ ಹೋಗ್ಬೋದು. ಆದರೆ ಪ್ರಾಮಾಣಿಕವಾಗಿ ಧೈರ್ಯಶಾಲಿಗಳಾಗಿ ಬರುವ ಎಲ್ಲ ಕಷ್ಟವನ್ನು ಎದುರಿಸಿ ನಿಂತ ಜನರಿಗೆ ಅವರ ಜೊತೆಗೆ ಕಾಲವೇ ನಿಲ್ಲುತ್ತದೆ. ಅಂದರೆ ಸ್ಮಶಾನ ಅನ್ನೋದು ಜೀವನದ ಇನ್ನೊಂದು ಮುಖ. ಅಲ್ಲಿಗೆ ಬರೋ ಪೀಡೆ ಪಿಶಾಚಿಗಳು ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳು ಅಂತ ಹೇಳ್ತಾ ಇದೆಯಾ? ಹ್ಞೂ ಅಂತೆ. ಹ್ಞೂ, ಇದನ್ನು ಮೊದಲೇ ಹೇಳಿದಿದ್ರೆ ನಾನು ಕೋಚ್ಕೋತಾನೂ ಇರಲಿಲ್ಲ, ಸ್ಮಶಾನಕ್ಕೆ ಹೋಗಿ ಆಫ್ ಮಾಡ್ರೂ ಆಗ್ತಾ ಇರಲಿಲ್ಲ. ಶಿವಪ್ರಸಾದ್, ಧೈರ್ಯ ಎಷ್ಟು ಒಳ್ಳೆಯದು
ಬಂಡ ಧೈರ್ಯ ಅಷ್ಟೇ ಕೆಟ್ಟದ್ದು. ಪ್ರಾಮಾಣಿಕವಾಗಿ ಮಿತಿಯಲ್ಲಿರುವ ಧೈರ್ಯಕ್ಕೂ ಅಹಂಕಾರದಿಂದಾಗಲಿ ತೋರಿಕೆಯಿಂದಾಗಲಿ ಬರುವಂತಹ ಅಳತೆ ಮೀರಿದ ಧೈರ್ಯಕ್ಕೂ ಬಹಳ ವ್ಯತ್ಯಾಸವಿದೆ. ಕೊನೆಯದಾಗಿ ತಲುಪಬೇಕಾದ ಊರೇ ಸ್ಮಶಾನ. ಹಾರಾಡಿ ಕಿರುಚಾಡಿ ಅರಚಾಡಿದವರು, ಪ್ರಾಮಾಣಿಕವಾಗಿ ಬದುಕಿದವರು, ನಿಷ್ಠೆಯಿಂದ ಬದುಕಿದವರು, ಅಪ್ರಾಮಾಣಿಕರು, ಕೊಲೆಗಡುಕರು, ಅತ್ಯಾಚಾರಿಗಳು, ದಾನ ಧರ್ಮಗಳಲ್ಲಿ ಶಿಖರಕ್ಕೇರಿದವರು ಎಲ್ಲರೂ ಕೂಡ ಕೊನೆಯದಾಗಿ ಮಲಗಬೇಕಾದ ಜಾಗವದು. ಏನೇ ಮಾಡಿದರೂ ಕೊನೆಯದಾಗಿ ಮಣ್ಣೇ ಗತಿ. ಸ್ಮಶಾನ ಎನ್ನುವುದು ವಿಶ್ವರೂಪ ದರ್ಶನ ಕೊಟ್ಟ ಶ್ರೀಕೃಷ್ಣನ ಪಾಠ ಹೇಳುತ್ತದೆ. ನೀವು ಏನೇ ಮಾಡಿ, ಹೇಗೇ ಇರಿ, ಏನನ್ನೇ ಸಾಧಿಸಿ, ಯಾರನ್ನೇ ಬಾಧಿಸಿ, ಕೊನೆಯದಾಗಿ ನೀವು ಸೇರಬೇಕಾದದ್ದು ಮಣ್ಣಿಗೆ ಎಂದು. ಇಷ್ಟೆಲ್ಲ ಅರಿತ ಮೇಲೂ ನಾನೇ ದೊಡ್ಡವನು ಎನ್ನುವ ಅಹಮ್ಮೇಕೆ? ಸತ್ತ ಮೇಲೆ ತಿಳಿದರೆ ಏನೂ ಪ್ರಯೋಜನವಿಲ್ಲ. ಬದುಕಿರುವಾಗಲೇ ಅರಿತು ಸ್ಪಷ್ಟ ಬದುಕನ್ನು ಕಟ್ಟಿಕೊಳ್ಳುವುದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಕೊನೆಯದಾಗಿ ಒಂದು ಮಾತು, ಊರಿಗೂ ಮಸಣಕ್ಕೂ ದಾರಿ ಒಂದೇ, ಆದರೆ ಆ ದಾರಿಯಲ್ಲಿ ಪ್ರಯಾಣ ಸುಖಕರವಾಗಿರಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ.